ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದ್ರೆ 6-15-24 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2026 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ಸಂಖ್ಯಾ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 6-15-24 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರ ಗ್ರಹ. ಶುಕ್ರ ಗ್ರಹ ಅಂದರೆ ನಮ್ಮೆಲ್ರಿಗೂ ಎಲ್ರಿಗೂ ಗೊತ್ತಿರಂಗೆ, ಯಾರೇ ಒಬ್ರು ಸ್ವಲ್ಪ ಚೆನ್ನಾಗಿ ಒಂದು ಒಳ್ಳೆ ಡ್ರೆಸ್ ಕೋಡು, ಒಂದು ಒಳ್ಳೆ ಪರ್ಫ್ಯೂಮ್ ಹಾಕ್ಕೊಳ್ಳೋದು, ಒಂದು ನೀಟ್ ಆ್ಯಂಡ್ ಕ್ಲೀನ್ ಆ ಥರ ಡ್ರೆಸ್ ಮಾಡ್ಕೊಂಡು ಬರ್ತಾರೆ ಅಂದರೆ ನಿನಗೇನಪ್ಪ ಶುಕ್ರ ದಶೆ, ಏನಾದ್ರು ಒಂದೆರಡು ಜ್ಯುವೆಲ್ರಿ, ಕೈಗೊಂದು ಬ್ರಾಸ್ಲೆಟು, ಕತ್ಗೊಂದು ಚೈನು, ಈ ಥರ ಯಾವ್ದಾದ್ರು ಒಂದು ಉಂಗುರ, ಈ ಥರದ್ದೆಲ್ಲ ಹಾಕ್ಕೊಂಡು ಬಂದರೆ ನಿನಗೇನಪ್ಪ ಶುಕ್ರ ದಶೆ ಆರಾಮಾಗಿದೆಯಪ್ಪ ಸಾವುಕಾರ ಅಂದ್ಬಿಡ್ತೀವಿ. ಆ ಥರ ಈ 6-15-24ನೇ ತಾರೀಕು ಕೊಟ್ಟರೋರು ಅವ್ರಿಗೆ ಏನಿರುತ್ತೋ ಬಿಡುತ್ತೋ, ಅವ್ರ ಔಟ್ಲುಕ್ ಹೆಂಗಿರುತ್ತೆ ಅಂದರೆ ಒಂಥರ ಒಂದು ಮೆಜೆಸ್ಟಿಕ್ ಔಟ್ಲುಕ್ಕು, ಆಮೇಲೆ ಅಷ್ಟು ಡ್ರೆಸ್ಸಿಂಗ್ ಸೆನ್ಸು ಇವೆಲ್ಲ ಇರ್ತಕ್ಕಂಥವ್ರು. 64 ಕಲೆಗಳಿಗೂ ಅಧಿಪತಿ ಅನ್ನೋದ್ರಿಂದ ಒಂದು ಕಲೆ ಅರ್ಥಕೊಂಡ್ರೆ ಸಾಕು, ಎಷ್ಟೋ ಜೀವನದಲ್ಲಿ ಏಳಿಗೆಯನ್ನು ಕಾಣ್ಬೋದು. ಆದ ರೀತಿ ನಿಮಗೆ 64 ಕಲೆಗಳು ಕರಗತ ಆಗಿರೋದ್ರಿಂದ ಬಡವರಾಗಿ ಹುಟ್ಟಿದ್ರು ಕೂಡ ಹಣವಂತರಾಗಿ ಸಿರಿವಂತರಾಗಿ ಅವರು ಬಾಳ್ತಾರೆ ಅನ್ನೋದಕ್ಕೆ ಎಷ್ಟೆಷ್ಟೋ ಉದಾಹರಣೆಗಳನ್ನ ಕೊಟ್ಟಿದ್ದೀವಿ. ಅದರಿಂದ 6-15-24 ಅನ್ನೋದು 64 ಕಲೆಗಳಿಗೂ ಅಧಿಪತಿ. ಆಮೇಲೆ ಲಕ್ಸುರಿಗೆ, ಕಾಸ್ಮೆಟಿಕ್ಸ್ಗೆ, ಕಾಸ್ಟ್ಯೂಮ್ಸ್ಗೆ, ಸಿನಿಮಾಗೆ, ಸ್ವಲ್ಪ ದೊಡ್ಡ ದೊಡ್ಡ ಹಣವಂತ ಸಿರಿವಂತರ ವಿಷಯಗಳು ಎಲ್ಲದಕ್ಕೂ ಕಾರಕತ್ವ ವಹಿಸ್ತಕ್ಕಂಥದ್ದು ಶುಕ್ರಗ್ರಹನೇ. ಅದೇ ರೀತಿ ಸಂಜೀವಿನಿ ಔಷಧಿ, ಓಕೆ, ಇದೆಲ್ಲದಕ್ಕೂ ಕಾರಕತ್ವ ವಹಿಸ್ತಕ್ಕಂಥದ್ದು ಶುಕ್ರನೇ. 6-15-24 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಕ್ವಾಲಿಟೀಸ್ ಈಗಿರೋವಾಗ ಈ 2026 ಅಂತ ಹೇಳ್ತಕ್ಕಂಥ ಸಂಖ್ಯೆ ಬಂದ್ಬಿಟ್ಟು ಅದು ಶುಕ್ರಗ್ರಹ ನಿಮ್ಮನ್ನು ಆಳ್ತಕ್ಕಂಥದ್ದು. 6 ಅನ್ನೋ ಸಂಖ್ಯೆನ ಆಳ್ತಕ್ಕಂಥ ಶುಕ್ರಗ್ರಹ. ಆದರೆ 2026 ಅನ್ನೋದು ಸೂರ್ಯಗ್ರಹ. ಶುಕ್ರಗ್ರಹ ಯಾವತ್ತು ಒಂಥರ ಕೋಲ್ಡ್ ಪ್ಲಾನೆಟ್, ಓಕೆ. ಅದಕ್ಕೆ ಮೀನರಾಶಿ ಜಲತತ್ವದಲ್ಲಿ ಉಚ್ಚವಾಗಿರ್ತಕ್ಕಂಥದ್ದು ಶುಕ್ರಗ್ರಹ, ಓಕೆ. ಅಂದರೆ ಜಲತತ್ವದ ರಾಶಿ. ಇಷ್ಟಕ್ಕೂ ಗುರು ಬಂದು ದೇವಗುರು, ಅವರ ಮನೆಯಲ್ಲಿ ಶುಕ್ರ ಬಂದು ಜಲತತ್ವದ ರಾಶಿ ಆಗಿರೋದ್ರಿಂದ ಉಚ್ಚವಾಗಿರ್ತಾನೆ ಶುಕ್ರ ಮೀನರಾಶಿಯಲ್ಲಿ. ಸೊ ಆಗಿರುವಾಗ ಸೂರ್ಯ ಬಂದು ನಮ್ಮೆಲ್ರಿಗೂ ಗೊತ್ತು ಈಸ್ ಎ ಫೈರ್ ಬಾಲ್. ಶುಕ್ರ ಸೂರ್ಯ ಅಕ್ಕಪಕ್ಕ ಬಂದಾಗ ನಮ್ಮಲ್ಲಿ ಶುಕ್ರ ಬಂದು ಪವರ್ಲೆಸ್ ಆಗ್ತಾನೆ ಅನ್ನೋದಕ್ಕೋಸ್ಕರನೇ ನಾವು 1ನೇ ತಾರೀಕು ಹುಟ್ಟಿರೋರಿಗೆ 6ನೇ ತಾರೀಕು ಹುಟ್ಟಿರೋರನ್ನ ಮದುವೆ ಮಾಡ್ಕೋಬೇಡಿ ಅಂತೀವಿ. ಇವಾಗ 6ನೇ ತಾರೀಕು ಗಂಡು ಹುಟ್ಟಿದ್ರು 1ನೇ ತಾರೀಕು ಹುಟ್ಟಿರೋ ಹೆಣ್ಣನ್ನು ಮದುವೆ ಆಗಬಾರ್ದು. 1ನೇ ತಾರೀಕು ಹುಟ್ಟಿರೋ ಹೆಣ್ಣು ಹುಟ್ಟಿದ್ರೆ 6ನೇ ತಾರೀಕು ಹುಟ್ಟಿರೋ ಗಂಡನ ಮದುವೆ ಆಗಬಾರ್ದು. ಸೊ 1-6 ಅಷ್ಟಕ್ಕಷ್ಟೇ. ಯಾಕಂದ್ರೆ ಫೈರ್ ಬಾಲು ಕೋಲ್ಡ್ ಬಾಲ್ ಬಂದಾಗ ಅಲ್ಲಿ ಸಾಮರಸ್ಯ ಏರ್ಪಡಲ್ಲ, ಯಾರಾದ್ರೂ ಒಬ್ರು ನಶಿಸಿ ಹೋಗ್ಲೇಬೇಕು. ಕೋಲ್ಡ್ ಜಾಸ್ತಿ ಆದ್ರೆ ಫೈರ್ ಆಫ್ ಆಗುತ್ತೆ, ಫೈರ್ ಜಾಸ್ತಿ ಆದ್ರೆ ಕೋಲ್ಡ್ ಆಫ್ ಆಗ್ಬಿಡುತ್ತೆ ಅಷ್ಟೇ ಅಲ್ವಾ? ಸೊ ಆ ಥರ ನೋಡುವಾಗ 6ಕ್ಕೆ 1 ಅನ್ನೋ ಸಂಖ್ಯೆ ಬಂದ್ಬಿಟ್ಟು ಮದುವೆಗೆ ಅಂತ ನೋಡಿದಾಗ ಡೆಡ್ ಆಪೋಸಿಟ್. ಸಂಖ್ಯೆಗಳು ಏನೋ ಒಂದು ಬಂದಾಗ ಒಂದು ನ್ಯೂಟ್ರಲ್ ಆಗಿ ನಾವು ತಗೋಬೋದು. ಅದರಿಂದ ಈ ವರ್ಷ ಬಂದು ಇವರಿಗೆ ಒಂದು 60% ಚೆನ್ನಾಗಿದೆ, ಒಂದು 40% ತೊಂದರೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಯಾವ ಥರ ಅಂತ ನೋಡೋಣ. ದುಡ್ಡು ಕಾಸಿನ ಸಮಸ್ಯೆಗಳು ಖಂಡಿತವಾಗ್ಲೂ ಬರಲ್ಲ. ದುಡ್ಡು ಕಾಸಿನ ಸಮಸ್ಯೆಗಳು ಅದು ಎಲ್ಲ ಕ್ಯಾಟಗರಿ ಪೀಪಲ್, ಓಕೆ. ಅದು ಬಿಸ್ನೆಸ್ ಮಾಡೋರಾಗ್ಬೋದು, ಗೌರ್ಮೆಂಟ್ ಸರ್ವೆಂಟ್ಸ್ ಆಗ್ಬೋದು, ಇಲ್ಲ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡೋರಾಗ್ಬೋದು, ದುಡ್ಡು ಕಾಸಿನ ಸಮಸ್ಯೆ ಬರಲ್ಲ. ಆಮೇಲೆ ಓದ್ತಕ್ಕಂಥ ವಿಷಯದಲ್ಲಿ, ಎಜುಕೇಷನ್ ವಿಷಯದಲ್ಲಿ ನಾರ್ಮಲಿ ಮಕ್ಕಳು, ಅದು ಯಂಗ್ ಏಜಲ್ಲಿ ಇರ್ತಕ್ಕಂಥ ಮಕ್ಕಳು, ಓಕೆ, ಚೆನ್ನಾಗಿ ಓದ್ತಕ್ಕಂಥದ್ದು ಎಲ್ಲ ಇರ್ತಕ್ಕಂಥದ್ದೆಲ್ಲ ಕ್ವಾಲಿಟಿ ಇರ್ತಕ್ಕಂಥವ್ರು. ನೆಗೆಟಿವ್ ಸೈಡ್ ಅಂತ ನೋಡಿದಾಗ ಸ್ವಲ್ಪ ಪ್ರೀತಿ ಪ್ರೇಮ ಇದಕ್ಕೆಲ್ಲ ಬಿದ್ದು ತಂದೆ ತಾಯಿಗಳೆಲ್ಲ ಬಂದು ಮೀಟಿಂಗ್ ಹಾಕಿ ಸ್ಕೂಲು ಕಾಲೇಜವರೆಲ್ಲ ಕರೆದು ಒಂದು ಪಂಚಾಯಿತಿ ಮಾಡೋ ಲೆವೆಲ್ಗೆ ತೊಂದರೆಗಳಾಗ್ಬೋದು. ಅದರಿಂದ ಮಕ್ಕಳನ್ನ ಹಾಸ್ಟೆಲಲ್ಲೆಲ್ಲ ಓದಿಸ್ತಿರ್ತಕ್ಕಂಥ ತಂದೆ ತಾಯಿಗಳು ಸ್ವಲ್ಪ ಕೇರ್ ತಗೋಬೇಕು, ಇಲ್ಲಾಂದ್ರೆ ತೊಂದರೆಗೊಳಗಾಗ್ತಾರೆ. ಯಾಕಂದ್ರೆ 2026 ಒಂದು ಸೂರ್ಯ ಅಲ್ವಾ, ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತಾನೆ ಇವ್ರಿಗೆ. ಅದು ಓವರ್ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಓದೋ ಸಮಯದಲ್ಲಿ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ನಮ್ಮ ಮಗಳು ಹಂಗಿರ್ಲೇ ಇಲ್ಲ, ನನ್ನ ಮಗ ಹಂಗಿರ್ಲೇ ಇಲ್ಲ, ಏನೋ ಒಂದು ಧೈರ್ಯ ಮಾಡಿಬಿಟ್ಟು ಪ್ರೀತಿ ಪ್ರೇಮ ಪ್ರಣಯ, ಓಕೆ, ಈ ಥರದ್ರಲ್ಲಿ ಇನ್ಫ್ಯಾಕ್ಚುಯೇಷನ್, ಆಲೋಜಿನೇಷನ್ ಅಲ್ಲಿ ಬಿದ್ದುಬಿಡ್ಬೋದು.
ಇದು ಒಂದೇ ಒಂದು 40% 6, 15, 24ನೇ ತಾರೀಕು ಹುಟ್ಟಿರೋ ಮಕ್ಳಿಗೂ ನಡಿಬೋದು, ಕಾಲೇಜ್ ಸ್ಟೂಡೆಂಟ್ಸ್ಗೆ. ಅದಂದ್ರೆ PU ಇಂದ ತಗೊಳ್ಳಿ, ಅಲ್ಲಿಂದನೇ ಇವೆಲ್ಲ ಸ್ಟಾರ್ಟ್ ಆಗೋದು. ಯಾಕಂದ್ರೆ ಅದು ನಾರ್ಮಲ್ ವಿಷಯ, ಹಾರ್ಮೋನ್ಸ್ ಚೇಂಜ್ ಆಗ್ತಕ್ಕಂಥ ವಯಸ್ಸು. ಆದ್ರಿಂದ ಅದು ಮಕ್ಳಿಗೂ ಆಗ್ಬೋದು, ಮಕ್ಳಿಗೂ ಸ್ವಲ್ಪ ಬೇಜಾರಾಗ್ಬಿಟ್ಟು ನಮ್ಮ ತಂದೆ ತಾಯಿಗಳಿಗೆ ಹಿಂಗೆ ತೊಂದರೆ ಕೊಟ್ಟೆ ಅಂತ ಅವ್ರು ಅನ್ಕೋಬೋದು. ಸ್ಕೂಲ್ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ ಎಲ್ಲರಿಗೂ ತೊಂದರೆಗಳಾಗ್ಬೋದು. ಇದು ತುಂಬಾ ದೊಡ್ಡ ಬಾಧೆ ಕೊಡ್ತಕ್ಕಂಥ ವಿಷಯ ಆಗಬಹುದು. ಅದೇ ರೀತಿ ಮಿಡಲ್ ಏಜಲ್ಲಿ ಇರ್ತಕ್ಕಂಥವ್ರು, ನಮ್ಮ ಯಜಮಾನ್ರು ಎಷ್ಟು ಚೆನ್ನಾಗಿದ್ರು, ನಮ್ದು ಹತ್ತತ್ರ 15-20 ವರ್ಷ ದಾಂಪತ್ಯ, ಎಷ್ಟು ಫಸ್ಟ್ ಕ್ಲಾಸ್ ಆಗಿದ್ವಿ. ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮಕ್ಕಳು, ಎಲ್ಲ ಒಬ್ಬ PUC ಓದ್ತಾ ಇದ್ದಾನೆ, ಒಬ್ರು ಗ್ರಾಜುಯೇಷನ್ ಮುಗಿಸ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಯಜಮಾನ್ರು ನೋಡಿದ್ರೆ ಯಾವುದೋ ಪ್ರೀತಿ ಪ್ರೇಮ ಅಂತ ಅಲ್ಲಿ ಯಾವುದೋ ಕೊಲಿಗ್ ಜೊತೆ ಅಂತೆ, ಅಲ್ಲಂತೆ ಇಲ್ಲಂತೆ ಅಂತೇಳಿ ಅದರಿಂದ ಕೂಡ ಸಾಂಸಾರಿಕ ಜೀವನದಲ್ಲಿ ತೊಂದರೆ ಆಗ್ಬಿಡ್ಬೋದು. ಸಾಲ್ದ ಮಕ್ಕಳಿಂದ, ಇಲ್ಲ ಯಜಮಾನ್ರು, ಇಲ್ಲ ಏನೇ ಆಗ್ಬೋದು, ವೈಫ್ ಅಂಡ್ ಹಸ್ಬೆಂಡಲ್ಲಿ ಯಾರು ಬೇಕಾದರೂ ಫ್ಯಾಮಿಲಿ ಒಳಗಡೆ. ಅದರಿಂದ ಈ ವರ್ಷ ಫ್ರೆಂಡ್ಸ್ಗಳ ಜೊತೆ ಗೆಟ್ ಟುಗೆದರು, ಅದು ಇದು, ಕೊಲೀಗ್ಸ್ ಜೊತೆ ಅಲ್ಲಿ ಇಲ್ಲಿ ಓಡಾಡೋದು ಇವೆಲ್ಲ ಸ್ವಲ್ಪ ಇರ್ತದಲ್ಲ, ಇದೆಲ್ಲ ಒಂದೊಂದ್ಸರಿ ಅವ್ರ ಮೇಲೆ ಏನೋ ಆ ಥರ ಭಾವನೆಗಳೇ ನಮ್ಗಿರಲ್ಲ, ಪಟ್ ಅಂತ ಬಂದ್ಬಿಟ್ಟು ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ಬೋದು. ಅದರಿಂದ 6, 15, 24ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 40% ಸ್ವಲ್ಪ ತೊಂದರೆ ಅನ್ನಲ್ಲ, ಈ ವಿಷಯದಲ್ಲಿ ತೊಂದರೆ ಆಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನೇನು ಪಾಸಿಟಿವ್ ಇದೆಯೋ ಅದೆಲ್ಲ ಕೂಡ ಮೈನಸ್ ಆಗ್ಬಿಡ್ಬೋದು. ಅದಕ್ಕೋಸ್ಕರ ಸ್ಯಾಚುಟರಿ ವಾರ್ನಿಂಗ್ ಇದನ್ನು ಹೇಳಿದೆ. ದುಡ್ಡು ಕಾಸಿನ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟೆ. ಅದರಲ್ಲಿ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥದ್ದೆಲ್ಲ ಚಾನ್ಸಸ್ ಉಂಟು ಈ ವರ್ಷ. ಓಕೆ, ಅವ್ರು ಅನ್ಕೊಂಡಿದ್ದಕ್ಕೆ 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಬರ್ಬೋದು. ಅದರಲ್ಲಿ ಸಿನಿಮಾ, ಆ್ಯಕ್ಟಿಂಗ್, ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್ ಇವರೆಲ್ಲರಿಗೂ ಕೂಡ ಸಿನಿಮಾ ಇದರ ವಿಷಯದಲ್ಲಿ ಇರ್ತಕ್ಕಂಥವ್ರು. ಆಮೇಲೆ ರಿಯಲ್ ಎಸ್ಟೇಟು, ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟು, ನಾವು ಕಾಮನ್ ಆಗಿ ಹೇಳ್ತೀವಲ್ಲ, ಬಿಸ್ನೆಸ್ಸಲ್ಲಿ ವೆರೈಟೀಸ್ ಆಫ್ ಬಿಸ್ನೆಸ್ ಇದೆ. ಆ ಬಿಸ್ನೆಸ್ಸಲ್ಲಿ ಅಂದರೆ ತರಕಾರಿ ಮಾರೋರಿಂದ ಹಿಡಿದು ನೀವು ಬಂಗಾರ, ವಜ್ರ, ವೈಡೂರ್ಯ ಮಾಡೋವರೆಗೂ ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ಅದರಿಂದ ಬಿಸ್ನೆಸ್ ಪೀಪಲ್ಗೆ ಚೆನ್ನಾಗಿರುತ್ತೆ. ಪ್ರೈವೇಟ್ ಸೆಕ್ಟರ್ದವ್ರಿಗೂ ತುಂಬ ಒಳ್ಳೇದಾಗುತ್ತೆ. ಅದರಲ್ಲಿ ಕೂಡ ಹೊರದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥ ವಿಷಯಗಳು ಈ ವರ್ಷ ನಡೆಯುತ್ತೆ. ಓಕೆ, ಸೊ ಹೊರದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಆಮೇಲೆ ಫುಡ್, ಬೇವರೇಜ್, ಹೋಟೆಲ್, ರೆಸಾರ್ಟ್ಸ್ ಇದೆಲ್ಲ 6ನೇ ನಂಬರ್ಗೆ ಸಂಬಂಧಪಟ್ಟಿರೋದು. ಕಾಸ್ಟ್ಯೂಮ್ಸು, ಕಾಸ್ಮೆಟಿಕ್ಸು, ಡ್ರೆಸ್ ಮೆಟೀರಿಯಲ್ಸು, ಬುಟಿಕ್ಸು, ಈ ಸಲೂನ್ಸ್ ಎಲ್ಲ ನಡೆಸ್ತಾರಲ್ಲ, ಅವರೆಲ್ಲರಿಗೂ ಕೂಡ ಭಾರಿ ಒಳ್ಳೇದಾಗುತ್ತೆ. ಯಾಕಂದ್ರೆ 6ನೇ ನಂಬರ್ ಅವ್ರಿಗೆ ಅದು ಭಾರಿ ಚೆನ್ನಾಗಿ ಆಗ್ಬರ್ತಕ್ಕಂಥದ್ದು. ಸೊ ಬಿಸ್ನೆಸ್ ಹೇಳಿದೆ. ಇನ್ನು ಗೌರ್ಮೆಂಟ್ ಸೆಕ್ಟರ್ದವ್ರಿಗೆ ಈ ವರ್ಷ 1ನೇ ನಂಬರ್ ಅಲ್ವಾ. ಸೊ 1ನೇ ನಂಬರ್ ಅಂದ್ರೆ 6, 15, 24ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ 1ನೇ ನಂಬರ್ ಬಂದ್ಬಿಟ್ಟು ಗೌರ್ಮೆಂಟ್ ಸೆಕ್ಟರ್ದವ್ರಿಗೂ ಪ್ರಮೋಷನ್ಸು ಅವು ಇವೆಲ್ಲ, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್ ಇವೆಲ್ಲ ನಡೆಯೋ ಚಾನ್ಸಸ್ ಉಂಟು. ಇಲ್ಲಿ ಮೇಜರ್ ಪಾಯಿಂಟ್ಸ್ ಬಂದು ಫ್ಯಾಮಿಲಿ, ಆಮೇಲೆ ಚಿಲ್ಡ್ರನ್ಸಲ್ಲಿ, ಯಂಗ್ ಚಿಲ್ಡ್ರನ್ಸಲ್ಲಿ ಇನ್ಫ್ಯಾಕ್ಚುಯೇಷನು, ಲವ್ ಅಫೇರ್ ಅಂತ ಹೇಳಿದ್ನಲ್ಲ, ಇದು ಸ್ವಲ್ಪ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಉಂಟು. ಇನ್ನು ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಪ್ರಾಪರ್ಟಿ, ಲಿಟಿಗೇಷನ್ ಇವೆಲ್ಲ ಏನಾದ್ರು ಇದ್ರೂ ಕೂಡ ಅದು ಸರಿಪಡಿಸ್ಕೊಳ್ಳೋ ಚಾನ್ಸಸ್ ಕೂಡ ಈ ವರ್ಷ ನೀವು ಸ್ವಲ್ಪ ಕಾಂಪ್ರಮೈಸ್ ಆದರೆ ನಡೀತಕ್ಕಂಥ ಚಾನ್ಸಸ್ ಉಂಟು. ಅದೇ ರೀತಿ ಮದುವೆಗೆ ಅಂತ ನೋಡುವಾಗ ಈ ವರ್ಷ ಬೇಡ. ಸಂತತಿ ಅದು ನ್ಯಾಚುರಲ್ ಆಗಿ ನಡೆದ್ರೆ ಓಕೆ, ಗುಡ್ ನ್ಯೂಸ್ ಬಂದರೆ ಓಕೆ. ನೀವಾಗಿ IVF ಇದೆಲ್ಲ ಮಾಡ್ತಕ್ಕಂಥವ್ರು ಈ ವರ್ಷ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಆಮೇಲೆ ಮದುವೆಗೆ ಅಂತ ನೋಡ್ತಕ್ಕಂಥವ್ರು, ಯಾಕಂದ್ರೆ 2026 ಅದೇ ಹೇಳಿದ್ನಲ್ಲ, ಓವರ್ ಕಾನ್ಫಿಡೆನ್ಸಲ್ಲಿ ನಮ್ಗೆ ಒಳ್ಳೆ ಸಂಬಂಧ ಸಿಗುತ್ತೆ ಅಂತ ಗೊತ್ತಾಗಲ್ಲ, ಈಚೆ ಕಡೆ ನೋಡುವಾಗ ಹಂಗಿರೋದ್ರಿಂದ ಈ ವರ್ಷ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. ಯಾರು 6, 15, 24ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇನ್ನು ಓವರಾಲ್ ಹೇಳಿದ್ದೀನಿ ಪ್ಲಸ್ ಮೈನಸ್ ಏನು ಅಂತ. ಅದರಲ್ಲಿ ಮೈನಸ್ ಪಾಯಿಂಟು ರಿಲೇಷನ್ಶಿಪ್ ರಿಲೇಟೆಡಲ್ಲಿ ಬರಬಹುದು ಅಂತ. ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಬಿದ್ದು ಸ್ವಲ್ಪ ತೊಂದರೆಗೊಳಗಾಗ್ಬೋದು ಅಂತ, ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇದು ಬಿಟ್ಟು ಹೆಲ್ತ್ ರಿಲೇಟೆಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನಾರ್ಮಲಿ 6, 15, 24ನೇ ಸಂಖ್ಯೆಯಲ್ಲಿ ಹುಟ್ಟೋರು ಬೆಳಗ್ಗೆ ಒಂದು ಇಡ್ಲಿ, ಮಧ್ಯಾಹ್ನ ಒಂದು ಚಪಾತಿ, ರಾತ್ರಿ ಒಂದು ಅರ್ಧ ಮುದ್ದೆ ತಿಂದರೂ ಕೂಡ ದಪ್ಪ ಆಗೋದುಂಟು. ಅದರಿಂದ ಇವರಿಗೆ ಲೈಫ್ ಸ್ಟೈಲಲ್ಲಿ ಇವರು ಫುಡೀಸೇ ಭಾಳ ಕಮ್ಮಿ ತಿಂತಾರೋ ಜಾಸ್ತಿ ತಿಂತಾರೋ ವೆರೈಟೀಸಲ್ಲಿ ತಿನ್ನೋದು ಇಷ್ಟಪಡ್ತಾರೆ. ಅದರಿಂದ ಸಣ್ಣ ಇರ್ತಕ್ಕಂಥ 6, 15, 24 ನೋ ಪ್ರಾಬ್ಲಮ್. ದಪ್ಪ ಇರ್ತಕ್ಕಂಥ 6, 15, 24ನೇ ತಾರೀಕು ಕೊಟ್ಟರವ್ರಿಗೆ ಈ ವರ್ಷ ಮೇಜರ್ ಹೆಲ್ತ್ ಇಶ್ಯೂಸ್, ಆಪರೇಷನ್, ಸರ್ಜರಿ ಇವೆಲ್ಲ ಆಗ್ತಕ್ಕಂಥ ಚಾನ್ಸಸ್ ಉಂಟು. ಅದರಲ್ಲಿ ಎಸ್ಪೆಷಲಿ ENT ಪ್ರಾಬ್ಲಮೇ ಜಾಸ್ತಿ. ಐಸ್, ಇಯರ್, ಥ್ರೋಟ್ ಆ್ಯಂಡ್ ದೆನ್ ನೋಸ್, ಇದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಅದರಿಂದ ಸ್ವಲ್ಪ ನೋಡ್ಕೊಳ್ಳಿ. ಹಾರ್ಟ್ ರಿಲೇಟೆಡ್ಡು, ಆಮೇಲೆ ಬ್ಲಡ್ ತಿಕ್ಕಂಡು ತಿನ್ನು. ನಾರ್ಮಲಿ ಇವರಿಗೆ ಬ್ಲಡ್ ಪ್ರೆಷರು, ಶುಗರು ಕಾಮನ್ ಆಗಿ ಬರ್ತಕ್ಕಂಥದ್ದು. ಅದಿದ್ದಾಗ ಸ್ವಲ್ಪ ಕಂಟ್ರೋಲ್ ಮಾಡ್ತಕ್ಕಂಥದ್ದಕ್ಕೆ ನೋಡಿ. ಇವೆಲ್ಲವೂ ಏನಂದರೆ, ಇವಾಗ ನಾನು ಹೇಳಿರ್ತಕ್ಕಂಥ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ 6, 15, 24 ಕೇಳಿದ್ನಲ್ಲ, ಅದರಲ್ಲಿ ಮನೇಲಿ ಮಕ್ಕಳೇನಾದರೂ ಈ ಥರ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡ್ಬಿಟ್ರು, ಚೆನ್ನಾಗಿ ಓದ್ತಕ್ಕಂಥ ಹುಡುಗ, ಚೆನ್ನಾಗಿ ಓದ್ತಕ್ಕಂಥ ಹುಡುಗಿ,
ಯಾವುದೋ ಕೆಟ್ಟ ಅಭ್ಯಾಸಕ್ಕೆ ಬಿದ್ದುಬಿಟ್ಟ, ಏನೋ ಒಂದು ಇದರಲ್ಲಿ ಬಿದ್ದುಬಿಟ್ಟ, ಪ್ರೀತಿ ಪ್ರೇಮದಲ್ಲಿ ಬಿಟ್ಬಿಟ್ಟ, ಯಾಕೆ ಯಜಮಾನರು ಇಲ್ಲ ವೈಫ್ ಅಂಡ್ ಹಸ್ಬೆಂಡಲ್ಲೋ ಈ ಥರ ಯಾವುದೋ ಇನ್ನೊಬ್ರು ಮೂರನೇ ಮನುಷ್ಯರು ಬಂದ್ಬಿಟ್ರು ಫ್ಯಾಮಿಲಿಯಲ್ಲಿ ಅಂದರೆ ಆ ಟೆನ್ಷನ್ನು ಈ ಹೆಲ್ತ್ ಪ್ರಾಬ್ಲಮ್ನ ಎಲ್ಲೋ ತೊಗೊಂಡೋಗಿ ಬಿಟ್ಬಿಡ್ಬೋದು. ಅದಕ್ಕೆ ನಾನು ಈ ಸತಿ 6/15/24ನೇ ತಾರೀಕು ಕೊಟ್ಟವ್ರಿಗೆ 2026 ಅದರಲ್ಲಿ ಒಂದು 6 ಇರೋದ್ರಿಂದ 60% ನಿಮಗೆ ಕೊಟ್ಬಿಟ್ಟೆ. 40% ಅನ್ನೋದು ನಿಮ್ಮ ಕೈಯಲ್ಲಿದೆ. ಅದರಿಂದ ನಾನು ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಇವೆಲ್ಲವನ್ನೂ 60%ನ ನೀವು 90% ಮಾಡ್ಕೊಂಡು ಆರಾಮಾಗಿರ್ತಕ್ಕಂಥದ್ದಕ್ಕೆ ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ನಾರ್ಮಲಿ ತುಂಬ ಚೆನ್ನಾಗಿ ನಿಮಗೆ ಆಗಿ ಬರ್ತಕ್ಕಂಥದ್ದು ಅಂದ್ರೆ 5 ಲಕ್ಕಿ ನಂಬರು. ಈ ವರ್ಷ ಪೂರ್ತಿ 5ನೇ ನಂಬರ್ನ ಲಕ್ಕಿ ನಂಬರಾಗಿ ಉಪಯೋಗಿಸಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, ಅಲಾರಾಮ್ ಇಡ್ತೀರಾ, 4 ಗಂಟೆ 1 ನಿಮಿಷ. 10 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡ್ರಿ, 10 ಗಂಟೆ 4 ನಿಮಿಷಕ್ಕೆ ಹೊರಡಿ. ಒಂದು ಡೀಸೆಲ್ ಹಾಕ್ಸ್ಬೇಕು, 4000ಕ್ಕೆ ಹಾಕಬೇಕು, 4100ಕ್ಕೆ ಹಾಕಿ. ಒಂದು ಪೆಟ್ರೋಲ್ ಹಾಕಬೇಕು, 3000ಕ್ಕೆ ಹಾಕಬೇಕು, 3200ಕ್ಕೆ ಹಾಕಿ. ಎಲ್ಲ 5ನೇ ನಂಬರ್ನೇ ಉಪಯೋಗಿಸಿ. ಬ್ಯಾಂಕ್ ಅಕೌಂಟ್ ಒಂದು 5ನೇ ನಂಬರ್ದು ಅಕೌಂಟ್ ಓಪನ್ ಮಾಡಿ. 30,000 ಡೆಪಾಸಿಟ್ 30,000 ಡೆಪಾಸಿಟ್ ಮಾಡಬೇಕು, 32,000 ಡೆಪಾಸಿಟ್ ಮಾಡಿ. 40,000 ಡ್ರಾ ಮಾಡಬೇಕು, 41,000 ಡ್ರಾ ಮಾಡಿ. ಎಲ್ಲ 5ನೇ ನಂಬರೇ ಉಪಯೋಗಿಸಿ. ಯಾಕಂದ್ರೆ ನೀವು 6 ಲಕ್ಷ್ಮೀಕಾರಕ, 5 ನಾರಾಯಣ. ಸೊ ಲಕ್ಷ್ಮೀ ನಾರಾಯಣ ಯೋಗ ತುಂಬ ಚೆನ್ನಾಗಿರುತ್ತೆ. ಅದರಿಂದ 5ನೇ ನಂಬರ್ನ ಎಷ್ಟು ಉಪಯೋಗಿಸ್ತಾರೋ ಅಷ್ಟು ಚೆನ್ನಾಗಿರುತ್ತೆ. ಒಂದು ಹಸಿರು ಬಣ್ಣದ ದಾರ ತಗೊಳ್ಳಿ, ಅದರಲ್ಲಿ ಒಂದು ಗ್ಯಾಪ್ ಬಿಟ್ಟು ಒಂದು 41 ಗಂಟುಗಳು ಹಾಕಿ, ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಮಕ್ಳಾದರೆ ಎಡಗೈಗೆ ಒಂದು ವಿಷ್ಣು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಒಂದು ಬುಧವಾರದ ದಿನ ಕೈ ಕಟ್ಕೊಳ್ಳಿ. ಭಾರಿ ಒಳ್ಳೇದಾಗುತ್ತೆ. ತುಂಬ ಸಕ್ಸಸ್ ಕೊಡುತ್ತೆ ನಿಮಗೆ. ಇದೊಂದನ್ನು ಮಾಡಿ ಒಂದು 48 ದಿನ ಕೈಯಲ್ಲಿ ದಾರ, ಆಮೇಲೆ ಅದನ್ನು ದೃಷ್ಟಿ ಥರ ತೆಗೆದು ಈಚೆ ಹಾಕ್ಬಿಟ್ಟು ಹೊಸ ದಾರ ಕಟ್ಕೋಬೋದು. ಓಕೆ, ಅದು ಬಿಟ್ಟು ಲಕ್ಕಿ ಡೈರೆಕ್ಷನು, ನಾರ್ತ್ ಡೈರೆಕ್ಷನ್ ಲಕ್ಕಿ ಡೈರೆಕ್ಷನ್ ಉಪಯೋಗಿಸಿ. ಏನಾದರೂ ಒಂದು ಕೆಲಸ ಮಾಡಬೇಕು, ನಾರ್ತ್ಗೆ ಫೇಸ್ ಮಾಡಿ. ಒಂದು ಮೆಸೇಜ್ ಟೈಪ್ ಮಾಡಬೇಕು, ಒಂದು ಮೇಲ್ ಕಳಿಸ್ಬೇಕು, ಟೈಪ್ ಮಾಡೋದು ನಾರ್ತ್ ನೋಡ್ಕೊಂಡೇ ಮಾಡಿ, ಸೆಂಡ್ ಮಾಡೋದುವಾಗಲೂ ನಾರ್ತ್ ನೋಡ್ಕೊಂಡೇ ಮಾಡಿ. ಒಂದು ಇಂಪಾರ್ಟೆಂಟ್ ಝೂಮ್ ಮೀಟಿಂಗು, ಒಂದು ವಿಡಿಯೋ ಕಾಲು, ಒಂದು ವಾಯ್ಸ್ ಕಾಲ್, ಏನೇ ಆಗಲಿ ಅಟೆಂಡ್ ಮಾಡಬೇಕು ಅಂದರೆ ನಾರ್ತ್ ನೋಡ್ಕೊಂಡೇ ಮಾಡಿ. ಭಾರಿ ಒಳ್ಳೆ ಸಕ್ಸಸ್ ಸಿಗುತ್ತೆ, ಬೌನ್ಸ್ ಬ್ಯಾಕ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಭಾರಿ ಒಳ್ಳೇದಾಗ್ತಕ್ಕಂಥ ವಿಷಯಗಳನ್ನೆಲ್ಲ ಇನ್ ಡೀಟೇಲ್ ಹೇಳಿದ್ದೀನಿ. ಲಕ್ಕಿ ಟಿಪ್ಸ್ ಹೇಳಿದ್ದೀನಿ, ಆಮೇಲೆ ಲಕ್ಕಿ ಡೈರೆಕ್ಷನು, ಲಕ್ಕಿ ಇದು ದಾರ ಕಟ್ಕೊಳ್ಳೋದು, ಆಮೇಲೆ ನಂಬರ್ಸ್ ಹೇಳಿದ್ದೀನಿ. ಏನಾದರೂ ಬಿಟ್ವಾ? ಅಷ್ಟೇ, ಇನ್ನೇನಿಲ್ಲ. ಸೊ ದೇವಸ್ಥಾನಗಳಿಗೆ ಹೋಗೋದು ನಾರ್ಮಲಿ 6ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದೇವಸ್ಥಾನ ನಾವು ಇದರಲ್ಲಿ ರಾಶಿಗೆ ಹೇಳ್ತೀವಿ. ರಾಶಿಗೆ ದೇವಸ್ಥಾನಗಳನ್ನ ಹೇಳ್ತಕ್ಕಂಥದ್ದು. ಅದರಿಂದ ರಾಶಿಗೆ ನೋಡ್ಕೊಳ್ಳೋಣ. ಈ 3 ಲಕ್ಕಿ ಟಿಪ್ಸ್ ಮಾತ್ರ ಬಿಡಬೇಡಿ. ದಾರ ಕಟ್ಕೊಳ್ಳೋದು, ಆಮೇಲೆ ಲಕ್ಕಿ ಡೈರೆಕ್ಷನ್ನು, ಲಕ್ಕಿ ನಂಬರ್. ಇದು 3 ಬಿಡದೆ ಮಾಡಿ, ಒಳ್ಳೆಯದಾಗಲಿ. ಲಕ್ಕಿ ಕಲರ್ಸ್ ಮರ್ತೆ ನೋಡಿ. ಈ ಈ ವರ್ಷ ಫುಲ್ಲು ಈ 12 ತಿಂಗಳು ನಿಮ್ಗೆ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ದ ಬೆಸ್ಟ್ ಲಕ್ಕಿ ಕಲರು ಗ್ರೀನೇ ಬಳಸಿ. ಬಾಟ್ಲ್ ಗ್ರೀನು, ಆಲಿವ್ ಗ್ರೀನು, ಓಕೆ, ಆಮೇಲೆ ಪಿಸ್ತಾ ಗ್ರೀನ್ನೇ ನೀವು ಕೂಡ ಬಳಸೋದು ಒಳ್ಳೇದು. ಯಾಕಂದರೆ ಶುಕ್ರ ಅಂದರೆ ವೈಟ್ ಜಾಸ್ತಿ ಉಪಯೋಗಿಸ್ತಾರೆ. ಸೊ ವೈಟು ಬ್ಲೂ ಕಾಮನಾಗಿ ಉಪಯೋಗಿಸ್ಬೋದು, ಬಟ್ ಈ ವರ್ಷ ಪೂರ್ತಿ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಗ್ರೀನ್ ಕಲರ್ ಬಳಸಿದ್ರಿ ಅಂದರೆ ಇನ್ನೂ ಒಳ್ಳೆಯದಾಗುತ್ತೆ. ಸೊ ಈ ಎಲ್ಲ ಲಕ್ಕಿ ಟಿಪ್ಸ್ನು ಬಳಸಿ. ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಿಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರೂ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.